ನಮಸ್ಕಾರ, ಭೀಮ ನಮಸ್ಕಾರ. ಸಾಧನೆಯ ಆದಿಯಲ್ಲಿ ಕಾರ್ಯಕ್ರಮಕ್ಕೆ ವೀಕ್ಷಕರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮಹಿಳೆ ಎಲ್ಲ ಕ್ಷೇತ್ರದಲ್ಲೂ ತನ್ನ ತೊಡಗಿಸಿಕೊಂಡು ಅಪಾರವಾದ ಸಾಧನೆಯನ್ನು ಮಾಡಿದ್ದಾರೆ. ಅದು ರಂಗಭೂಮಿ ಇರ್ಬೋದು, ಸಿನಿಮಾ ಇರ್ಬೋದು, ಕಿರುತೆರೆ ಇರ್ಬೋದು ಅಥವಾ ರಾಜಕೀಯ ಇರ್ಬೋದು. ಈ ಎಲ್ಲ ಕ್ಷೇತ್ರಗಳಲ್ಲೂ ಅಪಾರವಾದ ಸಾಧನೆಯನ್ನು ಮಾಡಿದಂಥ ಮಹಿಳೆಯರು ನಮ್ಮ ಮುಂದೆ ಹಲವಾರು ಮಂದಿ ಇದ್ದಾರೆ. ಇಂತಹ ಎಲೆ ಮರೆಯ ಕಾಯಂತಿರುವಂತಹ ಮಹಿಳೆಯರನ್ನು ಗುರುತಿಸಿ ನಿಮ್ಮ ಮುಂದೆ ಪ್ರಸ್ತುತಪಡಿಸೋದು ನಮ್ಮ ಕಾರ್ಯಕ್ರಮದ ಉದ್ದೇಶ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವೃತ್ತಿ ರಂಗಭೂಮಿಯ ಹೆಸರಾಂತ ನಟಿ ಗಂಗಾ ನಕ್ಷತ್ರ ಅವರು. ಇವರು ಮೂಲತಃ ಹುಬ್ಬಳ್ಳಿಯವರು. ಬಾಲನಟಿಯಾಗಿ ರಂಗಭೂಮಿಯನ್ನು ಪ್ರವೇಶಿಸಿ ಇದುವರೆಗೂ 400ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ ಇವರಿಗೆ ಹಲವಾರು ಸಂಘ ಸಂಸ್ಥೆಗಳು ಹಲವಾರು ಬಿರುದುಗಳನ್ನ ಕೊಟ್ಟಿದೆ. ರಂಗರತ್ನ, ರಂಗನಕ್ಷತ್ರ ಮುಂತಾದವು. ಇಂತಹ ಸಾಧಕರನ್ನು ಇವತ್ತು ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಬನ್ನಿ ಅವರ ಸಾಧನೆಯನ್ನು ಅವರ ಮಾತುಗಳಲ್ಲೇ ಕೇಳೋಣ. ಮೇಡಮ್ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್, ಸಾಮಾಜಿಕ ನಾಟಕಗಳು, ಹವ್ಯಾಸಿ ಎಲ್ಲಾದರೂ ನಿಮ್ಮ ತೋಡಿಸ್ಕೊಂಡು ಅಭಿನಯವನ್ನು ಮಾಡಿದ್ದೆ. ಮೊದಲಿಗೆ ನಿಮ್ಮ ಊರು, ನಿಮ್ಮ ಬಾಲ್ಯ ಹೇಗಿತ್ತು ಅಂತ ತಿಳಿಸ್ಕೊಡಿ. ನಾನು ಹುಟ್ಟಿದ್ದು ಮೂಲತಃ ಹುಬ್ಬಳ್ಳಿ. ನನ್ನ ಎಜುಕೇಷನ್ ಆಗಿದ್ದು ಅಲ್ಲೇ. ಎಜುಕೇಷನ್ ಅಂದರೆ ಆ ಲೆವೆಲ್ಗೇನಲ್ಲ, 4ನೇ ತರಗತಿವರೆಗೂ ಓದಿದ್ದು ನಾನು ಹುಬ್ಬಳ್ಳಿಯಲ್ಲೇ. ಸೊ ನಾನು ಬಾಲನಟಿಯಾಗಿ ಹುಬ್ಬಳ್ಳಿಯಿಂದನೇ ಪ್ರವೇಶ ಮಾಡಿದೆ. ಫಸ್ಟ್ ನನ್ನ ನಾಟಕ ಬಂದು ರೇಣುಕಾ ಯಲ್ಲಮ್ಮ ಅಂತ. ಅದರಲ್ಲಿ ಬಾಲಪರಶುರಾಮನಾಗಿ ಪಾತ್ರ ಮಾಡಿದೆ. ಅದಕ್ಕಿಂತ ಮುಂಚೆ ಹೇಳಬೇಕಾದ್ರೆ ಸ್ಕೂಲ್ ಡೇಸಲ್ಲಿ ಒಂದು ಕೊರವಂಜಿ ಪಾತ್ರ ಹಾಕ್ಸಿದ್ರು ನಮ್ಮಣ್ಣ. ಅದೇನು ಮುಖಕ್ಕೆ ಬಣ್ಣ ಹಚ್ಚಿದ್ರೋ ಗೊತ್ತಿಲ್ಲ, ಅಲ್ಲಿಂದ ಬಣ್ಣದ ಗೀಳು ಅನ್ನೋದು ನನಗೆ ಅಂಟ್ಕೊಂಡ್ಬಿಡ್ತು. ಪಾತ್ರ ಮಾಡಬೇಕು ಸ್ಕೂಲಲ್ಲಿ ಓದ್ತಾ ಇದ್ರೂ ಪಾತ್ರ ಮಾಡಬೇಕು. ಅವ್ರು ಹಂಗೆ ಮಾಡ್ತಾರಲ್ಲ, ಅವ್ರು ಹಿಂಗೆ ಮಾಡ್ತಾರಲ್ಲ, ನಾನು ಮಾಡಬೇಕಲ್ಲ ಆ ಒಂದು ಇದನ್ನು ಹಾಗೆ ನಾಟಕಗಳನ್ನ ಬಾಲನಟಿಯಾಗಿ ಅಭಿನಯಿಸ್ತಾನೆ ಬಂದೆ. ನಾಗಲಿಂಗ ಲೀಲೆಯಲ್ಲಿ ಬಾಲನಾಗಲಿಂಗ ಲೀಲಾಗಿ, ಮತ್ತು ಕೈಲಾಗದ ಗಂಡ ಕೈಲಾಸ ಕಂಡ ನಾಟಕದಲ್ಲಿ ಭಾಗ್ಯಶ್ರೀ ಪಾತ್ರ, ತಾಯಿ ಕರಳು ನಾಟಕದಲ್ಲಿ ದಾಕ್ಷಾಯಿಣಿ ಪಾತ್ರ, ಹೀಗೆ ಬಾಲನಟಿಯಾಗಿ ಬರ್ತಾ ಹಾಗೆ ನಟಿಯಾಗಿ ಬೆಳೆದೆ. ರಂಗಭೂಮಿ ಪಯಣ ಹೇಗೆ ಆರಂಭ ಆಯಿತು? ಅಂದರೆ ಈಗಾಗಲೇ ನೀವು ಬಾಲನಟಿಯಾಗಿ ಬಂದ್ಬಿಟ್ಟಿದ್ರಿ. ಆ ನಂತರ ನೀವು ಪ್ರೌಢಾವಸ್ಥೆಗೆ ಬಂದ ನಂತರ ಪ್ರಮುಖ ಪಾತ್ರಗಳನ್ನ ಮಾಡುವಾಗ ಯಾವ ನಾಟಕದ ಮೂಲಕ ನೀವು ಪ್ರವೇಶವನ್ನು ಪಡ್ಕೊತೀರಿ? ನಾನು ಬಸ್ ಕಂಡಕ್ಟರ್ ಅನ್ನೋ ನಾಟಕದಲ್ಲಿ ಉಮಾನ ಪಾತ್ರ. ಆಗ ಯಾರೋ ಒಬ್ಬರು ಲೇಡಿ ಮಾಡಬೇಕಾಗಿತ್ತು, ಅವರು ಅನ್ಎಕ್ಸ್ಪೆಕ್ಟ್ ಆಗಿ ಬರಲಿಲ್ಲ. ಬಟ್ ನಾನು ನಾಟಕ ಚಿಕ್ಕದ್ರಿಂದ ನೋಡ್ತಾ ಇದ್ದಿದ್ದರಿಂದ ಆವಾಗ ನಾಟಕ ನೋಡೋಕ್ಕೆ ಮುಂದೆ ತಬಲಾ ಮಾಸ್ಟರ್ ಹತ್ರ ಕೂತ್ಕೊಂಡ್ರೆ ಇಡೀ ನಾಟಕ ನನ್ನ ತಲೆನಲ್ಲಿರೋದು. ಅವ್ರು ಹೇಗೆ ಅಭಿನಯ ಮಾಡ್ತಾರೆ ಏನು, ಅದೇ ಅಬ್ಸರ್ವೇಷನ್ ನನಗಿರೋದು, ಬೇರೆ ಏನೂ ಇರಲಿಲ್ಲ. ಟಕ್ಕಂತ ನಾನು ಮಾಡ್ತೀನಿ ಅಂದ್ಬಿಟ್ಟೆ ನಮ್ಮ ಅಣ್ಣನಿಗೆ. ಅಲ್ಲಮ್ಮ, ನಿನಗೆ ವಯಸ್ಸು ಸಾಕಾಗಲ್ಲ, ನಿನಗಿನ್ನು ಈಗ 15 ವರ್ಷ, ಅದು ತುಂಬ ಪವರ್ಫುಲ್ ಪಾತ್ರ. ಇಲ್ಲಣ್ಣ ನಾನು ಮಾಡ್ತೀನಿ ಅಂತ. ನಮ್ಮಣ್ಣ ಹಾಗೆ ಬಿಡಲಿ, ಮಾಡಿಸ್ತೀನಿ ಅಂದ್ಬಿಟ್ಟು ಅವತ್ತು ನನ್ನ ನಾಟಕಕ್ಕೆ ವಜ್ರಮುನಿ ಸರ್ ಗೆಸ್ಟಾಗಿ ಬಂದಿದ್ದಾರೆ. ಆ ಪಾತ್ರ ಹೇಗಿದೆ ಅಂದರೆ ಹೀರೋಯಿನ್ ವಿತ್ ವಿಲನ್, ಮೇನ್ ರೋಲೇ ಅವಳು. ಗೊತ್ತಿಲ್ಲ, ಧೈರ್ಯಪಟ್ಟು ಬಂದೆ. ಬಟ್ ಆ ಪಾತ್ರ ತುಂಬಾ ಸಕ್ಸಸ್ ಆಯಿತು. ಇವತ್ತು ಉಮಾನ ಪಾತ್ರ ಅಂತಂದರೆ ತುಂಬ ಗುರುತಿಸ್ತಾರೆ. ನೋಡೇ ಇಲ್ಲ. ವಜ್ರಮುನಿ ಸರ್ ಅಲ್ಲಿ ಕೂತರು ಓಡಿ ಬಂದರು. 1 ನಿಮಿಷ ನಾನು ಕಕ್ಕಬಿಕ್ಕಿ ಅದೇ ಹೊಡೆದು ಕಿಡಿದು ಬಿಡ್ತಾರ, ಏನು ಕತೆ ಏನು ಅಂತ ನೋಡಿದ್ರೆ ಈ ಸಣ್ಣ ಮಕ್ಕಳನ್ನ ಈ ಫುಟ್ಬಾಲ್ ಎತ್ತುತ್ತಾರಲ್ಲ ಆ ರೀತಿ ನನ್ನ ಎತ್ತಿದ್ರು ಸ್ಟೇಜಲ್ಲಿ. ಅವ್ನು ಸ್ಟೇಜಲ್ಲಿ ಬಂದು, ನಿನ್ನ ವಯಸ್ಸಿಗೂ ಮೀರಿ ನೀನು ಮಾಡಿದೆ ಪುಟ, ಸೂಪರ್ ಅಂದರು. ಅವತ್ತು ಅವರ ಕೊಟ್ಟ ಮೆಚ್ಚುಗೆ ಇವತ್ತು ನನ್ನಲ್ಲಿ ಉಳಿದಿದೆ. ಬಟ್ ಅವರಿಲ್ಲ, ಅವರ ಮಾತುಗಳು, ನಾನು ಕೆಲವೊಂದು ವಿಲನ್ ಪಾತ್ರಗಳು ಮಾಡ್ಬೇಕಾದ್ರೆ ಅವರೇ ಇನ್ಸ್ಪೈರ್ ನನಗೆ. ನಿಮ್ಮ ಕುಟುಂಬ ಕೂಡ ರಂಗಭೂಮಿಯಲ್ಲಿ ನಿರತವಾಗಿ ತಮ್ಮ ತೊಡಗಿಸ್ಕೊಂಡಂಥ ಒಂದು ಕುಟುಂಬ. ಹೌದು. ಅಲ್ಲಿ ನಿಮ್ಮ ತಂದೆ, ನಿಮ್ಮ ತಾಯಿ ಎಲ್ಲರೂ ಕೂಡ ಈ ವೃತ್ತಿಯಲ್ಲಿ ಇದ್ದಂಥವರು ಅಂತ ಕೇಳ್ಪಟ್ಟಿದ್ದೀನಿ. ಇದ್ರ ಬಗ್ಗೆ ತಿಳಿಸಿ. ನಿಜ. ನನ್ನ ದೊಡ್ಡಮ್ಮ ಮನೋರಮ ಅಂತ, ದೊಡ್ಡಪ್ಪ ನಂಜಪ್ಪ ತುಮಕೂರು ಅಂತ, ಅವರು ಸಹ ರಂಗಭೂಮಿ ನಟರು. ಅವರು ಬಸಣ್ಣ ಅಂತ ಹೇಳಿ ದೊಡ್ಡ ಕಂಪನಿ ಅವ್ರದ್ದು, ಗುಡಿಗೇರಿ ಬಸವರಾಜ್ ಅಂತ ಹೆಸರು ಕೇಳಿಬಾರ್ದು, ಆ ಕಂಪ್ನಿಲಿ ಸರ್ವೀಸು. ನನ್ನ ತಾಯಿಯೂ ನಟಿ. ಇನ್ನು ನನ್ನ ತಂದೆಯ ಬಗ್ಗೆ ಹೇಳಬೇಕು ಅಂತಂದರೆ ಆಲ್ಮೋಸ್ಟ್ ಅವರು ಎಲ್ಲರಿಗೂ ಜನಪ್ರಿಯ. ದಿವಂಗತ ರಾಮ್ ಗೋಪಾಲ್ ಅವರು ಅಂತಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ಈಗಿನ ಜನ್ರೇಷನ್ ಬಿಟ್ಟು ಹೇಳ್ತಾ ಇರೋದು. 2 ಕನಸು, ಬೀಸಿದ ಬಲೆ, ಸೊಸೆತಂದ ಸೌಭಾಗ್ಯ, ಸಹೋದರ ಸವಾಲ್, ಗೃಹಿಣಿ, ಸುಮಾರು ಒಂದು 40 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ.
ಅವ್ರ ಮಗಳು ಅಂತ ನಾನು ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ. ಖಂಡಿತವಾಗಿ ಆಗಿನ ಕಾಲಕ್ಕೆ ಒಬ್ಬ ಜನಪ್ರಿಯ ನಾಯಕ ನಟ ಕೂಡ ಅವರು ಇದ್ರು. ಅಂತವರ ಮಗಳು ಅಂದಾಗ ಒಂದು ಸಾಧನೆ ಅದು ಕೂಡ ನಿಮ್ಮದು ಹಿರಿಮೆ ಕೂಡ. ಆಮೇಲೆ ನಮ್ಮ ಅಣ್ಣನೂ ಕೂಡ ತುಂಬಾ ಒಳ್ಳೆ ಆಕ್ಟರ್. ಅಪ್ಪು ರಾಜು ಅಂತ ಅಂದ್ರೆ ರಂಗಭೂಮಿಯಲ್ಲಿ ವೆರಿ ಗುಡ್ ಆರ್ಟಿಸ್ಟ್ ಅಂತಾನೆ ಹೆಸರು ತಗೊಂಡಂತವ್ರು. ಇನ್ನು ಅಂಥವ್ರ ತಂಗಿ ನನಗದು ಗೀಳು ಬರದೇ ಇರುತ್ತಾ ನಾಟಕ ಮಾಡಬೇಕು ಅಂತ ಹೇಳಿ ಸ್ಕೂಲಿಗೆ ಕಳಿಸಿರೋದು ನನ್ನನ್ನು. ಸ್ಕೂಲಿಂದ ಬರಬೇಕಾದ್ರೆ ಇಡೀ ಬ್ಯಾಗನ್ನೇ ತೂಕಕ್ಕೆ ಹಾಕ್ಬಿಟ್ಟು ನಾಟಕ ಮನೆಗೆ ಓಡೋದೆ ನಾನು. ಆರ್ಟ್ ಮಾಡಬೇಕು, ಬಣ್ಣ ಹಚ್ಚಬೇಕು ಅಂತ. ಅಷ್ಟು ಹುಚ್ಚು ನೋಡಿ ಬಣ್ಣ ಅಂದ್ರೆ. ಬಟ್ ಈಗ ಅನ್ಸುತ್ತೆ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಯಾರು ಹೇಳ್ಕೊಡೋದು ಬೇಕಾಗಿರ್ಲಿಲ್ಲ. ಒಟ್ಟು ನಾನು ಪಾತ್ರ ಮಾಡಬೇಕು. ಚಿಂದೊಡಿಲಿಲ್ಲ ಅವ್ರ ಸ್ಟೇಜಿಗೆ ಬರ್ತಾ ಇದ್ರೆ ಹಿಂಗೆ ಕುತ್ಕೊಂಡು ನೋಡೋದು ಅವ್ರ ಅಭಿನಯನ. ಹಾಗೆ ಎಲ್ಲ ಇವರು ನನಗೆ ಇನ್ಸ್ಪೈರ್ಗಳು ಮಾಡಬೇಕು. ಆಗಿಂದ ನಾನು ಏನು ಬಣ್ಣದ ಬದುಕು ಕಾಲಿಟ್ಟೆ, ನಿರಂತರವಾಗಿ ಬಣ್ಣದ ಬದುಕಲ್ಲೇ ನನ್ನ ಜೀವನನ ಸಾಗಿಸ್ತಾ ಇದ್ದೀನಿ. ಪ್ರಥಮ ಬಾರಿಗೆ ನೀವು ವೇದಿಕೆ ಮೇಲೆ ಅಭಿನಯವನ್ನು ಮಾಡುವಾಗ ಏನಾದರೂ ಭಯ ಆಯ್ತಾ ಅಥವಾ ಹೇಗಿತ್ತು? ವೇದಿಕೆಯನ್ನು ಹೇಗೆ ಎದುರಿಸಿದ್ರಿ ತಾವು ನೀವು? ಆಗ 16ರ ಹರೆಯದ ಹುಚ್ಚು ಅಂತ ಹೇಳ್ತಾರೆ. ಆಗ ಭಯ ಅನ್ನೋದೇ ಬರಲ್ಲ. ಮಾಡಬೇಕು, ನನ್ನ ಟ್ಯಾಲೆಂಟ್ನ ತೋರಿಸ್ಬೇಕು ಅಷ್ಟೇ ಇದ್ದಿದ್ದು. ಬಟ್ ಈಗಿದೆ ಭಯ. ಕೆಲವೊಂದು ಪಾತ್ರಗಳು ತೊಗೊಂಡಾಗ ಈಗ ಭಯ ಪಡ್ತೀನಿ. ಆಗ ಭಯ ಇರಲಿಲ್ಲ. ನೀರು ಕುಡ್ದವ್ರಾಗ ಆ್ಯಕ್ಟ್ ಮಾಡಿಬಿಡ್ತಿದ್ದೆ. ಏನು ಸರ್, ಹೌದಾ, ಒಂದು ಸಲ ಸ್ಕ್ರಿಪ್ಟನ್ನು ಹೀಗೆ ತಿರುಗಿಸಿ ಹಾಕಿದ್ರೆ ಮತ್ತೆ ಮುಟ್ತಾ ಇರಲಿಲ್ಲ. ಬಟ್ ಈಗ ಮೆಚೂರ್ಡ್ ಆದಮೇಲೆ ಈಗ ಕೆಲವೊಂದು ಪಾತ್ರಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಈಗ ಸ್ಟಾರ್ಟ್ ಆಗಿದೆ ಆ ಭಯ. ಆ ಪಾತ್ರಕ್ಕೆ ನನ್ನ ಜೀವ ತುಂಬ್ತೀನಾ, ಆ ಪಾತ್ರ ನನ್ನ ಕೈಲಿ ಮಾಡೋ ಶಕ್ತಿ ಇದೆಯಾ ಅಂತ ಈಗ ಯೋಚಿಸ್ತೀವಿ. ಆಗ ಯೋಚಿಸಿರಲಿಲ್ಲ. ಆ ಒಂದು ಹುಂಬಲ್ಲಿ ಮಾಡಿರೋದನ್ನ ಇವತ್ತು ಆ ಭಯ ಇಲ್ದಿರ ನಿರ್ಗಳವಾಗಿ ಮಾಡ್ತಾ ಬಂದಿದ್ದೀವಿ. ಈಗ ಏನಂದ್ರೆ ಪ್ರಬುದ್ಧರಾಗಿರ್ತೀವಿ ನಾವು. ಸೊ ಪಾತ್ರಗಳ ಆಯ್ಕೆಯಲ್ಲಿ ಇರುತ್ತೆ, ಆಮೇಲೆ ಜನ ಹೇಗೆ ಅದನ್ನ ತಗೋತಾರೆ ಅನ್ನೋ ಭಯ ಕೂಡ ಇರುತ್ತೆ. ಆಗ ವಯಸ್ಸಲ್ಲಿ ಅದೆಲ್ಲ ಇರಲ್ಲ ಸಹಜವಾಗಿ. ಸೊ ಆನಂತರ ನೀವು ಅಭಿನಯಿಸಿದ ಒಂದು ನಾಟಕ ಯಾವುದಾದ್ರೂ ಒಂದು ಸಂಭಾಷಣೆ ತಮಗೆ ನೆನಪಲ್ಲಿ ಇದ್ರೆ? ಇದೇ ಬಸ್ ಕಂಡಕ್ಟರ್ ನಾಟಕನ ಹೇಳ್ತೀನಿ. ಯಾಕಂದ್ರೆ ಫಸ್ಟ್ ಮಾಡಿದ ನಾಟಕ ಅಲ್ವಾ. ಬಸ್ ಕಂಡಕ್ಟರ್. ಏನ್ರಿ ಕುಳಿತು ಬಿಟ್ರಲ್ಲ, ಚಹಾ ತರೋದಕ್ಕೆ ಹೇಳಿ. ಅಲ್ಲ ಅಮ್ಮ, ಅವಳು ಒಳಗಡೆ ಕೆಲಸ ಮಾಡ್ತಾ ಇದ್ದಾಳೆ, ನೀನೇ. ಈ ಮನೆ ಕಪ್ಪು ಬಸಿ ತೆಗೆದು ಚಹಾ ಕುಡಿಲಿಕ್ಕೆ ಬಂದವಳಲ್ಲ ನಾನು. ಅಲ್ಲ, ನಿಮ್ಮ ಧ್ವನಿ ಒಬ್ಬ ಕಲಾವಿದೆಗೆ ಧ್ವನಿಯೇ ಬಂಡವಾಳ ಆಗಿರುತ್ತೆ. ಎಷ್ಟು ಸರಿ. ಯಾಕಂದ್ರೆ ಈಗ ಪೌರಾಣಿಕ ನಾಟಕಗಳಲ್ಲಿ ಮಾಡುವಾಗ ಹಾಡುಗಾರಿಕೆ ಕೂಡ ಇರುತ್ತೆ. ಹಾಡುಗಾರಿಕೆ ಕೂಡ ನೀವೇ ಹಾಡ್ಕೋಬೇಕಾಗಿರುತ್ತೆ. ನಿಮ್ಗೆ ಹಾಡು ಅಂದ್ರೆ ಹೇಗೆ? ತುಂಬಾ ಪ್ರಿಯನಾ? ಅಯ್ಯೋ, ನೀವು ಹಾಡು ಅಂದ್ರೆ ನಾನು 6 ಮೈಲಿ ದೂರ ಓಡೋಗಿರ್ತೀನಿ. ಹಾಡಲ್ಲಿ ನಾನು ತುಂಬಾ ವೀಕ್. ನೀವು ಅಭಿನಯದಲ್ಲಿ ಎಷ್ಟು ಉದ್ದ ಡೈಲಾಗ್ ಕೊಟ್ರು ಕಲಿತೀನಿ. ನೀವು ಹಾಡು ಅಂತಂದ್ಬಿಟ್ರೆ ಅಲ್ಲಿ ರಿಟರ್ನ್ ಮಾಸ್ಟರ್ ನೋಡೋ ಅಷ್ಟೊತ್ತಿಗೆ ನಾನು ಇರೋದೇ ಇಲ್ಲ. ಈಗ ಬಂದು ಅಂದ್ಬಿಟ್ಟು ಹೋಗಿರ್ತೀನಿ. ಹೇಗೆ ತಯಾರಿ ಮಾಡ್ಕೊತೀರಿ ತಾವು? ಇಲ್ಲ ಸರ್, ಅದು ಡೈಲಾಗ್ ತಗೊಂಡ್ವಿ ಅಂದ್ರೆ ಬೆಳಗಿನ ಜಾವ 5 ಗಂಟೆಯಿಂದನೇ ಸ್ಟಾರ್ಟ್ ಮಾಡಿರ್ತೀನಿ. ಅದು ಡೈಲಾಗ್ ಮಕ್ಕಳು ಪಾಠ ಓದ್ತಾರಲ್ಲ, ಮಕ್ಕಳು ವರ್ಷದಲ್ಲಿ ಒಂದು 4-5 ಸರಿ ಎಕ್ಸಾಮ್ ಬರೀತಾರೆ. ಬಟ್ ನಾವು ಡೈಲಿ ಎಕ್ಸಾಮ್ ಬರೀತೀವಿ. ಈ ಕಲೆ ಅನ್ನೋ ಜೀವನ ಇದ್ರೆ ನನ್ನ ಮಗಳಿಗೆ ನಾನು ಹೇಳ್ತಾ ಇರ್ತೀನಿ, ಏನಮ್ಮ ನೀನು ಎಕ್ಸಾಮ್ ಇರೋಳು, ನಾನೇ ಇಷ್ಟು ಓದ್ಕೊಳ್ಳಲ್ಲ, ನೀನು ಓದ್ಕೋತೀಯಲ್ಲ ಅಂತಾರೆ. ಬಟ್ ನಾಟಕ ನೋಡೋದಕ್ಕಷ್ಟೇ ಚೆನ್ನಾಗಿರುತ್ತೆ ಸರ್. ಬಟ್ ಆ ವೇದಿಕೆ ಮೇಲೆ ನಾವು ಅಭಿನಯಿಸವಾಗಿದೆಯಲ್ಲ, ತುಂಬ ಕಷ್ಟ ಇರುತ್ತೆ. ಒಂದು ಬಿಟ್ಟರು ಪಾಪ ಎದುರುಗಡೆ ಅವ್ರ ಲಿಂಕ್ ಕಳೆದು ಹೋಗ್ಬಿಡುತ್ತೆ. ಪಾಪ ಅವ್ರದ್ದೇನೋ ಒಂದು ಇಂಪಾರ್ಟೆಂಟ್ ಡೈಲಾಗ್ ಇರುತ್ತೆ, ಅದರಲ್ಲಿ ಅವ್ರಿಗೆ ಕ್ಲಾಪ್ಸ್ ಬೀಳೋದಿರುತ್ತೆ. ಅವ್ರು ಪಾಪ ಕಷ್ಟಪಟ್ಟು ಕಲ್ತಿರ್ತಾರೆ. ನಾವೊಂದು ಚೂರು ಮಿಸ್ ಮಾಡಿದ್ರೆ ಪಕ್ಕದಲ್ಲಿರೋ ವ್ಯಕ್ತಿ ಸತ್ತು ಹೋಗ್ತಾನೆ. ತುಂಬ ಕೇರ್ಫುಲ್ಲಾಗಿ ಕಲಿಬೇಕು. ನಾಟಕ ಅಂದರೆ ಸುಮ್ಮನೆ ಹೋಗಿ ಸ್ಟೇಜ್ ಮೇಲೆ ಇದ್ರಕ್ಕಾಗಲ್ಲ ಯಾರೂ. ಅದು ಆ ಪವರ್ ಬೇಕು. ಅದಕ್ಕೆ ಒಂದು ಪೂಜನೀಯವಾದ ಒಂದು ಭಾವನೆ ಇದೆ. ತುಂಬಾ ಪೂಜನೀಯ. ಹೌದು, ಯಾಕಂದ್ರೆ ನಮ್ಗೆ ಅನ್ನ ಕೊಡುತ್ತೆ ಮುಖ್ಯವಾಗಿ ಅಲ್ವಾ. ನೀವು ಒಂದು 4 ಜನ ನಿಮ್ಗೆ ಚಪ್ಪಾಳೆ ತಟ್ಟು ಅಂದ್ರೆ ಅದೇ ಒಂದು ಪ್ರೋತ್ಸಾಹ. ಬೇಡಿಕೆ ಕೂಡ ಹೆಚ್ಚುತ್ತಾ ಹೋಗುತ್ತೆ, ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ನಿಮಗೆ ಹೆಚ್ಚು ಹೆಸರು ತಂದುಕೊಟ್ಟಂಥ ನಾಟಕ ಯಾವುದು? ಹೆಚ್ಚು ಹೆಸರು ತಂದುಕೊಟ್ಟಂಥ ನಾಟಕ ಅಂದರೆ ಎಚ್ಚರ ತಂಗಿ ಎಚ್ಚರ, ಗೋದಾವರಿ ಪಾತ್ರ. ಆಮೇಲೆ ನಮ್ಮ ಚಂದ್ರಶೇಖರ್ ಕಂಬಾರ ಅವರ ಸಂಗ್ಯಾವಾಳ್ಯದಲ್ಲಿ ಗಂಗಿ ಪಾತ್ರ, ಕೈಲಾಗದ ಗಂಡ ಕೈಲಾಸ ಕಂಡ ನಾಟಕದಲ್ಲಿ ಉಮಾನ ಪಾತ್ರ. ಸುಮಾರು ಆಲ್ಮೋಸ್ಟ್ ನಾನು ಯಾವ ವಿಲನ್ ಕ್ಯಾರೆಕ್ಟರ್ಗಳು ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲವೂ ನನಗೆ ಹೆಸರು ತಂದು ಕೊಟ್ಟಿದೆ. ಇವತ್ತಿಗೂ ಎಲ್ಲಿ ಇಂಥ ಪಾತ್ರಗಳಲ್ಲಿ ಗಂಗಾ ಹೆಸರು ಮಾಡಿಲ್ಲ ಅಂತ ಹೇಳಿಸ್ಕೊಳ್ಳೋಷ್ಟು ಇದಕ್ಕೆ ಇಲ್ಲ. ಅಲ್ಲ, ಈಗ ಸಾಮಾನ್ಯವಾಗಿ ವಿಲನ್ ಪಾತ್ರ ಅಂದ್ರೆ ಜನರು ಬೈತಾರೆ. ಹೌದು ಸರ್, ತುಂಬಾ ಬೈಸ್ಕೊಂಡಿದ್ದೀನಿ. ಅಯ್ಯೋ, ಅವಳಿಗೆ ಚಪ್ಪಲಿ ತಗೊಂಡು ಹೊಡಿರೋ ಅಂತ ಹೇಳಿ ಅಂತಿದ್ದಾರೆ. ಇದೇ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಕೈಲಾಗದ ಗಂಡ ಕೈಲಾಸ ಕಂಡ ನಾಟಕದಲ್ಲಿ ನನಗೆ ಗಂಡ ಇರ್ತಾನೆ. ಗಂಡನ ಅಣ್ಣನ ಇಷ್ಟಪಡ್ತೀನಿ. ಪಾಪ ಅವಳು ತುಂಬ ಇನ್ನೋಸೆಂಟ್, ಅವನ ಹೆಂಡತಿ ಮಗು. ಅವನು ಒಪ್ಪಲ್ಲ. ನನ್ನ ಮಗ ನಾನು ಒಪ್ಪಲ್ವಲ್ಲ, ಇವ್ನ್ಯಾಕೆ ಬಿಡ್ಬೇಕು, ನಾನು ಹೆಂಗಾರ ಮಾಡಿ ಇವನ್ನ ಪಡಿಬೇಕಲ್ಲ ಅಂದ್ಬಿಟ್ಟು ಗಂಡ ಇಲ್ದಿರೋ ಟೈಮಲ್ಲಿ ಆ್ಯಕ್ಚುಲಿ ಹುಡುಗಿಯನ್ನು ರೇಪ್ ಮಾಡಕ್ಕೆ ಬರ್ತಾರೆ. ಬಟ್ ಇಲ್ಲಿ ನಾನು ಹೋಗ್ತೀನಿ ಟೈಮಿಗೆ ಗಂಡ ಬಂದ್ಬಿಡ್ತಾನೆ. ಗಂಡ ಬಂದ್ಬಿಟ್ರೆ ಅಯ್ಯೋ ನಿಮ್ಮ ಅಣ್ಣ ನಾನು ರೇಪ್ ಮಾಡಕ್ಕೆ ಬಂದರು ಹಾಗೆ ಹೀಗೆ ಅಂತ ಹೇಳಿ ಗೋಳಾಡೋ ಸೀನ್ ಇದೆ. ಆಗ ಒಬ್ರು ಯಾರೋ ಪಾಪ ಕೂತಿದ್ರು, ಚಪ್ಪಲ್ ತಗೊಂಡು ಹೊಡಿರೋ ಅವಳಿಗೆ ಹೇಳ್ತೀನಿ, ಅವಳಿಗೆ ಆ ಮುಂಡೆನ ಒಳಗೆ
ಸೊ ಅವಾಗ ಹೇಗೆ ಅನ್ನಿಸ್ತು ನಿಮ್ಗೆ? ಕಣ್ಣಲ್ಲಿ ನೀರು ಬಂದ್ಬಿಡತ್ತೆ ಸರ್. ಅಲ್ಲ ನಾನು ಈ ಪಾತ್ರದ ಮುಖಾಂತರ ಜನರನ್ನ ತಲುಪಿದ್ದೀನಿ ಅಂತ ಅಂದ್ರೆ ಒಂದು ಹೆಮ್ಮೆ, ಅದು ಅವ್ರ ಮನ್ಸಲ್ಲಿ ಅದು ಬಂದಿದೆ ಅಂದ್ರೆ ನಾನು ನಿಜವಾಗ್ಲೂ ಗೆದ್ದಿದ್ದೀನಿ ಅಂತ ಅರ್ಥ. ಹೌದು. ಬಟ್ ಆನ್ ಸ್ಟೇಜ್ ಅಷ್ಟು ಆಡಿಯನ್ಸ್ ಮುಂದೆ ಹೇಳಿದಾಗ ನನಗೆ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಆ ಟೈಮ್. ಅಯ್ಯೋ ನಾನು ಇಷ್ಟೊಂದು ಕೆಡ್ದಾಗ ಅಭಿನಯಿಸ್ಬಿಟ್ನಾ ಅಂತ ಅನಿಸ್ಬಿಡುತ್ತೆ. ಬಟ್ ನಿಜವಾಗ್ಲೂ ನಾವು ಒಂದು ಮನುಷ್ಯ ನಾವು ಗೆಲ್ಲಬೇಕು ಅಂದ್ರೆ ಆ ಆಡಿಯನ್ಸ್ ಮೂಲಕನೇ ನಾವು ಆ ಪಾತ್ರದಲ್ಲಿ ಗೆದ್ದಿದ್ದೀವಿ ಅನ್ನೋದು. ತಲ್ಲೀನತೆ, ಪಾತ್ರದ ತಲ್ಲೀನತೆ ಬಂದಾಗ ಖಂಡಿತ ನೀವು ಅದಕ್ಕೆ ಪರಿಪೂರ್ಣವಾದ 100%. ಸುಮಾರು ಬರೀ ಇವತ್ತವರೆಗೂ ಬೈಸ್ಕೊಳ್ಳೋದೇ ಮಾಡಿದೀನಿ ಸರ್ ನಾನು. ಯಾರು ಬರೀ ಉಗಿಯೋರೆ ನನ್ನ ಬದಲು ನೋಡಪ್ಪ ಬೆಂಕಿ ಹಚ್ಚಕ್ಕೆ ಅಂತಾನೆ ಕರೀತಾರೆ. ಸರಿ, ಈಗ ಸಂಘೀಯ ಬಾಳ್ಯ ನಿಮ್ಗೆ ಹೆಚ್ಚು ಜನಪ್ರಿಯತೆಯನ್ನು ಕೂಡ ತಂದು ಕೊಡ್ತದೆ. ಅದ್ರದ್ದು ಏನಾದರೂ ಒಂದು ಸಂಭಾಷಣೆ ನಿಂತಿದೆಯಾ ತಮಗೆ? ಗಂಡ ಊರಿಗೆ ಹೊರಟಿರ್ತಾನೆ, ಹೆಂಡ್ತಿನ ಕರೀತಾನೆ, ಮದುವೆ ಆಗಿ ಇನ್ನೂ ಹದಿಹರಿಯದ ವಯಸ್ಸು ಅವಳಿಗೆ, ಮದುವೆ ಮಾಡ್ಕೊಂಡು ಬಂದಿರ್ತಾನೆ ಮನೆಗೆ. ಅವಳ ಬಯಕೆಗಳಿನ್ನೂ ಈಡೇರಿರೋದಿಲ್ಲ. ಬಟ್ ಆ ಟೈಮ್ಗೆ ಅವನು ಮುತ್ತುರತ್ನ ವ್ಯಾಪಾರಕ್ಕೆ ಹೋಗ್ತೀನಿ ಅಂತಾಳೆ. ಆಗ ಇವಳು ಹೇಳ್ತಾಳೆ, ಗುಣವಂತ, ನನಗಿನ್ನೂ ಮದುವೆಯಾಗಿ ಭಾಳ ದಿನ ಆಗಲಿಲ್ಲ, ನಾವೊಂದು ಹಡಿಲಿಲ್ಲ, ನನ್ನ ಧ್ಯಾಯ ಕಂದಿಲ್ಲ, ಸಣ್ಣ ಪ್ರಾಯದ ಪೂರಿ ನಾನು, ನನ್ನೊಬ್ಬಾಕಿನ ಬಿಟ್ಟು ಹೋದೀನಿ ಅಂತಿ, ಇದೆಂಥ ಮಾತಾ ಅಂತ ಅವಳು ಕೇಳ್ತಾಳೆ. ಅದಕ್ಕೆ ಗಂಡ ಹೇಳ್ತಾನೆ, ಏ ಗಂಗಿ, ಹಠ ಮಾಡಬೇಡ, ನೋಡು ನಾ ಹೇಳ್ದಂಗೆ ಕೇಳ, ಹೋಗ ಒಳಗೆ ಹೋಗಿ ನನ್ನ ಬುತ್ತಿ ಗಂಟೆ ತರುವಂತಳಾಗು. ಆಗಲಿ ಗುಣವಂತ ಅಂದರೆ ಅವಳು ತುಂಬ ನಿಸ್ಸಹಾಯಕಳು, ಏನೂ ಮಾಡೋಕ್ಕಾಗಲ್ಲ. ಆ ಒಂದು ನಾಟಕದಲ್ಲಿ ಹೇಳಬೇಕು ಅಂದರೆ ಸರ್, ಅದು ನಾಟಕ ತುಂಬ ಮನಮುಟ್ಟುವಂಥ ನಾಟಕ. ಅದು ಪ್ರತಿಯೊಂದು ಹೆಣ್ಣು ಬೇಕು ಅಂತ ತಪ್ಪು ಮಾಡಲ್ಲ, ಬಟ್ ಅವಳು ತಪ್ಪು ಮಾಡೋದಕ್ಕೆ ಕಾರಣ ಯಾರು ಅನ್ನೋದ್ರ ಮೂಲಕ ಆ ನಾಟಕನ ಚಂದ್ರಶೇಖರ್ ಕಂಬಾರ್ ಅವರು ತುಂಬ ಅದ್ಭುತವಾಗಿ ರಚಿಸಿದ್ದಾರೆ. ಆ ನಾಟಕ ಅಂದರೆ ನನಗೆ ನಿದ್ದೆಗಳಲ್ಲಿ ಎಬ್ಬಿಸ್ಬಿಟ್ಟು ಆ ಪಾತ್ರ ಮಾಡೋದ್ರು ಮಾಡ್ತೀನಿ. ಅಲ್ಲ, ಸಾಮಾನ್ಯವಾಗಿ ತಾವು ಹೆಚ್ಚು ವಿಲನ್ ಪಾತ್ರಗಳನ್ನೇ ಮಾಡ್ತಾ ಇದ್ದೀರಿ. ಸೌಮ್ಯ ಪಾತ್ರಗಳು ಬಂದಾಗ ನಿಮ್ಮನ್ನು ಹೇಗೆ ತೊಡಗಿಸ್ಕೊತೀರಿ ನೀವು? ಗೊತ್ತಿಲ್ಲ ಸರ್, ಆ ಪಾತ್ರಗಳು ಬಂದಾಗ ನಾನಾಗಿರ್ತೀನಿ ಅನ್ನೋದಕ್ಕಿಂತ ಪಾತ್ರನೇ ನಾನಾಗಿರ್ತೀನಿ. ಆ ಟೈಮಲ್ಲಿ ನನಗೆ ಯಾರೂ ಗೊತ್ತಿರಲ್ಲ. ನನ್ನ ಪಕ್ಕದಲ್ಲಿ ನನ್ನ ಅಣ್ಣ ಬೇರೆ ಥರದ ತರಬೇತಿಯನ್ನು ಏನು ಮಾಡ್ಕೊಂಡಿರಲ್ಲ. ಆ ಸ್ಟೇಜ್ ನನ್ನ ಪಕ್ಕದಲ್ಲಿ ನಮ್ಮ ಅಣ್ಣ ಇದ್ರು, ನನ್ನ ಗಂಡ ಅಂದರೆ ಆ ಕ್ಷಣಕ್ಕೆ ಅವ್ರು ನನ್ನ ಗಂಡನಾಗೆ ನಾನು ಫೀಲ್ ಮಾಡ್ತೀನಿ. ಬೇರೆ ನನಗೆ ಅದು ಬರೋದೇ ಇಲ್ಲ. ಅವನ ಸಂಖ್ಯಾ ಅಂತಂದರೆ ಅವನ ಸಂಖ್ಯಾ ಮಾತ್ರ ಆಗಿರಬೇಕು, ನನ್ನ ಗಂಗಿ ಮಾತ್ರ ಆಗಿರಬೇಕು. ಸ್ಟೇಜಿಂದ ಹೊರಗೆ ಬಂದಮೇಲೆ ಅವರು ನಮ್ಮ ಅಣ್ಣ, ನಾನು ಅವ್ರ ತಂಗಿ. ಅಷ್ಟರೊಳಗೂ ನನಗೇನು ಗೊತ್ತಾಗಲ್ಲ. ಅದು ಸ್ಟೇಜು ಅಂತ ಬಂದ್ಬಿಟ್ಟೆ ನನಗೆ ಅದೇನು ಮೈ ಮೇಲೆ ಬರುತ್ತಂತ ಗೊತ್ತಿಲ್ಲ. ಬಟ್ ನಾನು ಆ ಪಾತ್ರದೊಳಗಡೆ ಹೋಗ್ಬಿಡ್ತೀನಿ. ಆ ಪಾತ್ರ ಮಾಡಿ ಬಂದಾಗಲೇ ಒಂಥರ ಮುಜುಗುರ ಅನಿಸುತ್ತೆ. ಓಕೆ, ಇದುವರೆಗೂ ಯಾವ್ಯಾವ ಥರದ ಪಾತ್ರಗಳನ್ನ ಮಾಡಿದಿರಿ ತಾವು? ಸರ್, ಹವ್ಯಾಸಿಯಲ್ಲಿ ತಗೋಬೇಕು ಅಂತಂದರೆ ನೀನಾಸಂ ಡೈರೆಕ್ಟರ್ ಕೃಷ್ಣಕುಮಾರ್ ಯಾದವ್ ಸರ್ ಅಂತ ಇದ್ದಾರೆ. ಅವರೊಂದು ಆಫರ್ ಕೊಟ್ಟರು ನನಗೆ, ಹಿಡಿಂಬೆ ಪಾತ್ರ ಮಾಡಬೇಕು ಅಂತ ಹೇಳಿ. ಅದು ಆನಂದ್ ಕಳ್ಸ ಅವರು ನನ್ನ ಪಾತ್ರಗಳನ್ನು ನೋಡಿದರು. ಹಿಡಿಂಬೆ ಪಾತ್ರ ಮಾಡಬೇಕು ಅಂದ ತಕ್ಷಣ ಒಂದು ಕ್ಷಣ ನಾನು ಬೆಚ್ಚಿಬಿದ್ದೆ. ಯಾಕಂದ್ರೆ ಇರೋದೇ ಮೊದಲು ನಾನು ಹಿಡಿಂಬೆ ಇದ್ದಂಗಿದ್ದೀನಿ. ಇನ್ನೇನಾದರೂ ಆ ಪಾತ್ರ ಮಾಡಿಬಿಟ್ರೆ ನನಗೆ ಐಡಿ ಹಾಕ್ಬಿಡ್ತಾರೆ ಕಲಾಕ್ಷೇತ್ರದಲ್ಲಿ. ಹೆಂಗಪ್ಪ ತಪ್ಪಿಸ್ಕೊಳ್ಳೋದು ಈ ಪಾತ್ರನ ಅಂದ್ಬಿಟ್ಟು, ಸಾರ್ ನಮ್ಮ ಚಿಕ್ಕಮ್ಮ ತೀರೋಗ್ಬಿಟ್ಟಿದ್ದಾರೆ, ಈ ಪಾತ್ರ ನಾನು ಮಾಡಲ್ಲ ಅಂತ ಹೇಳಿದೆ. ಅವರು ತುಂಬ ಹಠವಾದಿ. ಕಲಿಯೋಕೆ ಇನ್ನು 2 ದಿನ ಸರ್ ಶೋ ಇರೋದು. ಗೊತ್ತಿಲ್ಲ ಮೇಡಮ್, ನೀವು ಮಾಡಬೇಕು ಅಷ್ಟೇ. ಹೆಂಗಪ್ಪ ತಪ್ಪಿಸ್ಕೊಳಕ್ಕಾಗಲಿಲ್ಲ. ಕೊನೆಗೆ ಮುಲಾಜಿಗೆ ಬಿದ್ದು, ಆಯಿತು ಬಿಡಿ ಸರ್ ಮಾಡ್ತೀನಿ ಅಂದೆ. ಬಟ್ ಇವತ್ತು ಅನಿಸುತ್ತೆ ಸರ್, ಎಂಥ ದೊಡ್ಡ ಡೈರೆಕ್ಟರ್ ಕೈಯಲ್ಲಿ ಆ ಪಾತ್ರನ ಮಾಡಿ ನಾನೊಂದು ಹೆಸರು ಮಾಡಿದ್ದೀನಿ ಅಂತ ನನಗೆ ಇವತ್ತು ಹೆಮ್ಮೆ ಅನಿಸುತ್ತೆ. ಆ ಪಾತ್ರ ಮಾಡಿ ಮತ್ತೆ ನಾನು ಹಿಂತಿರುಗಿ ನೋಡಲೇ ಇಲ್ಲ ಕಲಾಕ್ಷೇತ್ರನ. ನನ್ನ ಜರ್ನಿ ಮತ್ತೆ ಹಾಗೆ ಸ್ಟಾರ್ಟ್ ಆಗೇ ಬಿಡ್ತು. ತುಂಬ ಒಳ್ಳೆ ಅದ್ಭುತ ನಿರ್ದೇಶನ ಅವ್ರದ್ದು. ಅಂಥ ದೊಡ್ಡ ವ್ಯಕ್ತಿ ಕೈಯಲ್ಲಿ ನಾನು ಪಾತ್ರ ಮಾಡಿದ್ದೀನಿ ಅನ್ನೋಕ್ಕೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ಆ ಮೇಕಪ್ಪು, ಆ ಕಾಸ್ಟ್ಯೂಮು, ನಿಜವಾದ ಹಿಡಿಂಬೆನೇ ಅವ್ರು ಇಳಿಸಿದ್ರು ಅಲ್ಲಿ. ಆ ರಾಕ್ಷಸಿಯ ಪಾತ್ರ ಅಷ್ಟು ಅದ್ಭುತವಾಗಿ ಮಾಡಿಸಿದ್ರು ನನ್ನ ಕೈಲಿ. ಇವತ್ತು ಹಿಡಿಂಬೆ ಅಂದರೆ ಕಲಾಕ್ಷೇತ್ರದಲ್ಲಿ ಗಂಗಾ ನಕ್ಷತ್ರ ಅಂತಾರೆ. ತುಂಬ ಖುಷಿ ಆಗುತ್ತೆ ಆ ಟೈಮಲ್ಲಿ. ಅದ್ರದ್ದು ಸಂಭಾಷಣೆ ನೆನಪಿದೆಯಾ? 2010ರಲ್ಲಿ ಮಾಡಿರೋದು, ಸುಮಾರು 8 ವರ್ಷ ಆಯಿತು. ಒಂದು ಸ್ವಲ್ಪ ನೆನಪಿದೆ. ಘಟೋತ್ಕಚ ಈ ಒಂದು ಟ್ಯೂನಲ್ಲಿ ಅವಳು ಎಂಟ್ರಿ ಕೊಡ್ತಾಳೆ. ಅಲ್ಲಿಗೆ ಮಗ ಬರ್ತಾನೆ. ಭೋಂ 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 ಭೋಂ. ಯಾರು? ಅಮ್ಮ, ನಾನು ಘಟೋತ್ಕಚ ವಂದಿಸುತ್ತೇನೆ. ಭೋಂ 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 ಭೋಂ. ಇದಿಷ್ಟು ಸರ್ ಬಿಟ್ಟು, ಈ ಬಿಟ್ಟಿಗೆ ಕ್ಲಾಸ್ ಬೀಳೋದು. ಆ ವಾಯ್ಸ್ ವೇರಿಯೇಷನ್ನು, ಆ ಎಂಟ್ರಿ ಅಷ್ಟು ಚೆನ್ನಾಗಿ ಮಾಡಿಸಿದ್ರು 2 ದಿನದ ನನ್ನ ಕೈಲಿ ಅವರು. ನೆಕ್ಸ್ಟಿಗೆ ಅವರ ಡೈರೆಕ್ಷನಲ್ಲಿ ಇನ್ನೊಂದು ಮಾಡ್ತಾ ಇದ್ದೀನಿ. ಒಂದು ಸಾಧನೆ ಇದು ಕೂಡ. ಯಾಕಂದ್ರೆ ಭಿನ್ನವಾದ ಪಾತ್ರಗಳನ್ನ ತಾವು ಮಾಡಿ ನನಗೆ ವೃತ್ತಿರಂಗ ಭೂಮಿಯಲ್ಲಿ ಎಷ್ಟು ಖುಷಿ ಆಗುತ್ತೋ ಅದಕ್ಕಿಂತ ಹೆಚ್ಚು ಖುಷಿ ಹವ್ಯಾಸಿ ತಂಡದಲ್ಲಿ ಸಿಕ್ಕಿದೆ. ವಿಭಿನ್ನ ಪಾತ್ರಗಳು. ವೃತ್ತಿರಂಗ ಭೂಮಿಯಲ್ಲಿ ಹೀರೋಯಿನ್ನು, ವಿಲನ್ನು ಬಿಟ್ಟರೆ ಕಾಮಿಡಿ.
ಪಾತ್ರಗಳು ಅದೇ ಆಳೋದು, ಅದೇ ವಿಲನ್ ಅದೇ ಇರುತ್ತೆ. ಬಟ್ ಹವ್ಯಾಸಿ ಇಲ್ಲಿ ಬಂದಾಗ ನೀವು ತುಂಬ ಡಿಫ್ರೆಂಟ್ ಕ್ಯಾರೆಕ್ಟರ್ಗಳು ಸಿಗುತ್ತೆ ಅಲ್ಲಿ. ಈ ಹಿಡಿಂಬೆ ಕ್ಯಾರೆಕ್ಟರ್ ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಹವ್ಯಾಸಿ ಅಂದರೆ ಹಿಡಿಂಬೆ ಕ್ಯಾರೆಕ್ಟರ್ ಆಗ್ಬೋದು, ಕೋಮಲ ಗಾಂಧಾರ ನಾಟಕದಲ್ಲಿ ಗಾಂಧಾರಿ ಪಾತ್ರ ಆಗಿರಬಹುದು, ಆಮೇಲೆ ಕೌರವರತ್ನ ಗೌರವ ಅದರಲ್ಲಿ ಗಾಂಧಾರಿ ಆಗಿರ್ಬೋದು. ತುಂಬ ಡಿಫ್ರೆಂಟ್ ಪಾತ್ರಗಳು, ಲ್ಯಾಂಗ್ವೇಜಸ್ಸು ಡಿಫ್ರೆಂಟು, ಆ ಭಾಷೆಗಳು. ಆಮೇಲೆ ತುಂಬ ಕಷ್ಟ ಅಂತಂದರೆ ಎನ್ ಎಸ್ ರಾವ್ ಅವರ ನಾಟಕ. ಅಬ್ಬಾ, ಎನ್ ಎಸ್ ರಾವ್ ಅವರ ನಾಟಕ ಮಾಡಿದ್ವಿ ಅಂದರೆ ನಿಜವಾಗ್ಲೂ ಅವ್ರು ಕಲಾವಿದರು ಅಂತ ಗುರುತಿಸ್ತಾರೆ. ಅವರ ಡೈರೆಕ್ಷನ್ ನಾವು ಮಾಡೋಕ್ಕಾಗಲಿಲ್ಲ, ಬಟ್ ಅವರ ನಾಟಕಗಳು ಇದೆಯಲ್ಲ, ಆ ಡೈಲಾಗ್ಗಳು ಗಟ್ ಮಾಡೋದು ಅಂದರೆ ತುಂಬಾ ಕಷ್ಟ. ನಿಮಗೆ ಅತ್ಯಂತ ಚಾಲೆಂಜಿಂಗ್ ಆಗಿದ್ದಂಥ ಪಾತ್ರ ಯಾವುದು? ಕೋಮಲ ಗಾಂಧಾರ. ಕೋಮಲ ಗಾಂಧಾರ. ಹೌದು. ಯಾವ ಥರದ ಪಾತ್ರ ಸರ್? ಆ ಪಾತ್ರ ಫಸ್ಟು ಡೈರೆಕ್ಟರ್ ಸ್ಕ್ರಿಪ್ಟ್ ಕೊಟ್ಟರು ನನಗೆ, ಓದಮ್ಮ ಅಂತ ಹೇಳಿ. ಫುಲ್ ಸ್ಕ್ರಿಪ್ಟ್ ಓದಿದೆ, ನನಗೇನು ಅರ್ಥ ಆಗಲೇ ಇಲ್ಲ. ಬೆಂಕಿ ಪ್ರವೇಶಿಸೋದು, ಈ ಸ್ಕ್ರಿಪ್ಟ್ ಯಾಕೆ ತೊಗೊಂಡ್ರು ಈ ಡೈರೆಕ್ಟ್ರು? ನೋಡಿದ್ರೆ 250 ಡೈಲಾಗ್ ಇದೆ. ನನ್ನ ತಲೆ ಮೇಲೇ ಬೀಳುತ್ತಾ ಅಂದ್ಬಿಟ್ಟು ಡೈರೆಕ್ಟರ್ ಹತ್ರ ಕೇಳಿದೆ, ಇದೇ ನಾಟಕ ಸಿಗ್ತಾ ನಿಮಗೆ, ಬೇರೆ ಸಿಗ್ಲಿಲ್ವಾ ಅಂದೆ. ನೀನು ಆರ್ಟಿಸ್ಟ್ ಅಲ್ವಾ ಅಂತ ಕೇಳಿದ್ರು. ಹೌದು ಸರ್ ಅಂದೆ. ಇದರಲ್ಲಿ ಏನು ಅರ್ಥ ಮಾಡ್ಕೊಂಡೆ ಅಂದರು. ನನಗೆ ಹವ್ಯಾಸಿ ನಾಟಕಗಳೇ ಏನು ಅಂತ ಗೊತ್ತಿಲ್ಲ ಸರ್. ನಾಟಕ ಓದ್ತೆ ಅದರಲ್ಲಿ ಯಾವ ಪಾತ್ರ ಮಾಡ್ತೀಯ ಅಂದರು. ಸರ್ ಸೇವಕಿ ಪಾತ್ರ ಮಾಡ್ತೀನಿ ಸರ್ ಅಂದೆ. ನಾಚಿಕೆ ಆಗೋದಿಲ್ಲ ನಿನ್ಗೆ ಹೇಳೋದಕ್ಕೆ ಅಂದರು. ಆಮೇಲೆ ಇಲ್ಲ ಸರ್ ನನ್ನ ಕೈಲಾಗಲ್ಲ ಅಂದೆ. ನೀನು ಮಾಡ್ತೀಯ, ನೀನು ಮಾಡಬೇಕು ಅಂದರು. ಸರ್ ಕರೆಕ್ಟಾಗಿ ನಾಟಕ 10 ದಿವಸ ಇದೆ, 250 ಡೈಲಾಗ್ ಗಟ್ಟಿ ಮಾಡಬೇಕು. ಹವ್ಯಾಸಿ ನಂಗೆ ಗೊತ್ತಿಲ್ಲ, ಲೈಟಿಂಗ್ಸ್ ಹೆಂಗೆ ತೊಗೊಳ್ಳೋದಂತ ಗೊತ್ತಿಲ್ಲ. ಅದನ್ನು ಮಾಡಿಸಿ ನಾನು ರಂಗಶ್ರೀ ನಾಟಕೋತ್ಸವದಲ್ಲಿ ಸರಣಿಯ ಶ್ರೇಷ್ಠ ನಟಿ ತಗೊಳ್ಳೋ ಹಾಗೆ ಮಾಡಿದ್ರು. ಒಳ್ಳೆಯ ಒಂದು ಸಾಧನೆ. ಓಕೆ, ನಿಮ್ಮ ಹೆಸರಲ್ಲೇ ಒಂದು ನಕ್ಷತ್ರ ಅನ್ನೋದು ಕಲಾವಿದಿಗೆ ಇದಕ್ಕಿಂತ ಒಂದು ಬೇರೆ ಇರಬೇಕಿಲ್ಲ. ಇನ್ನು ನಕ್ಷತ್ರ ಅಂತ ಹೆಂಗೆ ಸೇರ್ಕೋತು ನಿಮ್ಮ ಹೆಸರು? ಸರ್ ಇದು ಅಭಿಮಾನಿಗಳು ಕೊಟ್ಟ ಟೈಟ್ಲ್. ಅಭಿನಯ ಶಾರದೆ, ಅಭಿನಯ ನಕ್ಷತ್ರ, ರಂಗ ನಕ್ಷತ್ರ, ಗಗನ ನಕ್ಷತ್ರ. ಈ ನಕ್ಷತ್ರ ನಾನು ಬಿಟ್ಟರು ಅವ್ರು ಬಿಡಲ್ಲ, ಅವ್ರಿಗದು ಫೇವ್ರೇಟ್ ಆಗಿಬಿಟ್ಟಿದೆ. ನಾನು ಬರೀ ಗಂಗಾ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರು. ರಂಗ ನಕ್ಷತ್ರ, ಗಂಗಾ ನಕ್ಷತ್ರ ಅಂತಾನೆ ನೀವು ಹೇಳಬೇಕು ಅಂತಾರೆ. ನಾನು ಎಲ್ಲೂ ಯಾರು ಒಂದು ಪಾಂಪ್ಲೆಟ್ಸಲ್ಲಿ ಗಂಗಾ ಅಂತ ಹಾಕೋದೇ ಇಲ್ಲ, ಗಂಗಾ ನಕ್ಷತ್ರ ಅಂತಾನೆ ಹಾಕ್ತಾರೆ. ಆ ರೀತಿ ಇದುವರೆಗೂ ಸುಮಾರು ಎಷ್ಟು ನಾಟಕಗಳು? ಸುಮಾರು ಮಾಡ್ಬಿಟ್ಟಿದ್ದೀನಿ ಸರ್, ಹೆಸರು ಹೇಳೋಕ್ಕೆ ಇಲ್ಲ, ಅಷ್ಟೊಂದು ಮಾಡ್ಬಿಟ್ಟಿದ್ದೀನಿ. ಹವ್ಯಾಸಿ ಆಗ್ಬೋದು, ಹೌದು, ಹವ್ಯಾಸಿ ವೃತ್ತಿ ರಂಗಭೂಮಿ ಎರಡೂ ಸೇರಿದ್ರೆ 400ಕ್ಕೂ ಹೆಚ್ಚು ದಾಟಿದ್ದೀನಿ. ಒಬ್ಬ ಮಹಿಳೆಯಾಗಿ ಇಷ್ಟೊಂದು ಸಾಧನೆ ಖಂಡಿತವಾಗಿ ಒಂದು ಶ್ಲಾಘನೀಯ ಕೂಡ. ಮುಖ್ಯವಾಗಿ ಈಗ ರಂಗಭೂಮಿಯಲ್ಲಿ ಮಹಿಳೆಯರಿಗೆ ಯಾವ ರೀತಿಯಾದ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ಮೇಡಮ್? ಸರ್ ಕಲೆಗೋಸ್ಕರನೇ ನಾನು, ಕಲೆನೇ ನನ್ನ ಜೀವನ ಅಂತ ಬರೋರಿಗೆ ಖಂಡಿತವಾಗಿಯೂ ಜೀವನ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ರಂಗಭೂಮಿ ಕೆಟ್ಟದ್ದಲ್ಲ, ರಂಗಭೂಮಿ ಒಳ್ಳೆಯದು. ನಾವು ನಡ್ತು ಬರುವ ಹಾದಿ ಇದೆಯಲ್ಲ, ಅದು ಕರೆಕ್ಟ್ ಆಗಿದ್ರೆ ಖಂಡಿತ ಅವಳು ಸಕ್ಸಸ್ ಕಾಣ್ತಾಳೆ. ಕಲೆನೇ ನನ್ನ ಉಸಿರು, ಕಲೆನೇ ನನ್ನ ಜೀವನ ಅಂತ ಬಂದವರಿಗೆ ಖಂಡಿತ ಆ ತಾಯಿ ಯಾವತ್ತೂ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ, ಕಾಪಾಡ್ತಾಳೆ. ಇದು ನನ್ನ ಮನದಾಳದ ಮಾತು. ಖಂಡಿತವಾಗಿ ಮೇಡಮ್. ಈಗ ಸಾಮಾನ್ಯವಾಗಿ ಏನು ಹೇಳ್ತಾರೆ, ರಂಗಭೂಮಿ ನಟಿಯರನ್ನು ತುಂಬ ಹಿಂದೆ ನೋಡುವ ರೀತಿ ಬೇರೆ ಇತ್ತು. ಈಗಲೂ ಕೂಡ ಅಲ್ಲಲ್ಲಿ ಆ ಒಂದು ರೀತಿಯ ಒಂದು ಇದಿದೆ. ಸೊ ನಿಮ್ಮ ಮನೆಗಳಲ್ಲಿ ಈಗ ನೀವು ಒಬ್ಬ ರಂಗಭೂಮಿ ನಟಿಯಾಗಿದ್ದೀರಿ, ಸೊ ನಿಮ್ಮ ಮಕ್ಕಳು, ನಿಮ್ಮ ಮನೆಯವರು ಹೇಗೆ ನಿಮ್ಮನ್ನು ಪ್ರೋತ್ಸಾಹಿಸ್ತಾರೆ? ಸರ್ ಇವತ್ತು ಏನಾಗಿದೆ ಅಂದರೆ, ರಂಗಭೂಮಿ ನಟಿ ಅಂತಂದರೆ ನೋಡೋದೇ ಒಂದು ರೀತಿ ಬೇರೆ. ನೀವು ನಾಟಕದವರ ಅಂತಾರೆ. ಯಾಕೆ? ನಾವು ಮನುಷ್ಯರಲ್ವಾ? ನಾವು 3 ಅವರ್ ನೀವು ತೊಗೊಂಡು ಬರೋ 120 ರೂಪಾಯಿ ಟಿಕೆಟ್ಗೆ ನಾವು ನಿಮ್ಮನ್ನು ನಗ್ಸಲ್ವಾ? ನಮ್ಮ ಮನಸ್ಸಲ್ಲಿ ಎಷ್ಟು ನೋವಿದೆ ಅಂತ ನಿಮ್ಗೆ ಏನಾದರೂ ಗೊತ್ತಾ? ನೀವು 120 ರೂಪಾಯಿ ಬಂದು ಕೂತ್ಕೊಂಡು ನೋಡ್ತೀರಾ, ನಾವು ನಿಮ್ಮನ್ನು 3 ಅವರ್ ನಗಿಸ್ತೀವಿ, ರಿಟರ್ನ್ ನೀವು ನಮ್ಗೆ ಏನು ಕೊಡ್ತೀರಾ? ನಿಮ್ಮ ಶಿಳ್ಳೆ ಚಪ್ಪಾಳೆ ಅಷ್ಟೇ ನಮಗೆ ಸಿಗೋದು. ಬಟ್ ನಾಟಕದವರು ಒಂದು ಮಾತ್ರಕ್ಕೆ ಅವ್ರನ್ನ ಕೇವಲವಾಗಿ ನೋಡಬೇಡಿ, ಅವ್ರನ್ನು ಪ್ರೀತಿಸಿ, ಅವ್ರಿಗೂ ಗೌರವ ಕೊಡಿ. ಅವ್ರಿಗೂ ಒಂದು ಮನಸ್ಸಿರುತ್ತೆ, ಅವ್ರಿಗೂ ಒಂದು ಹೃದಯ ಇರುತ್ತೆ. ಇದನ್ನು ನಾನು ತುಂಬ ಮನದ ಆಳದಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ಎಷ್ಟೋ ಕಡೆ ಗಣೇಶ ನಾಟಕಗಳಿಗೆ ಹೋಗ್ತೀವಿ, ಮನೆಗಳೇ ಕೊಡಲ್ಲ ಸರ್ ಮೇಕಪ್ಪಿಗೆ. ನಾಟಕದವರ ಅಯ್ಯಪ್ಪ ಇಲ್ಲ ಅಂದ್ಬಿಡ್ತಾರೆ, ಒಂಥರ ಅವಮಾನ ಆಗುತ್ತೆ. ಯಾಕೆ? ನಾವೇನು ಮಾಡಿದ್ದೀವಿ? ನಾಟಕದವರು ಮುಖಕ್ಕೆ ಬಣ್ಣ ಹಚ್ಚೋದೇ ತಪ್ಪ? ಇವತ್ತು ನನ್ನಲ್ಲಿ ಕಾಡ್ತಾ ಇರೋ ಪ್ರಶ್ನೆ ಸರ್, ಯಾಕೆ ನಾಟಕದವರು ಅಂದರೆ ಯಾಕಷ್ಟು ಚೀಪ್? ತುಂಬ ಪವಿತ್ರವಾಗಿದ್ದಲ್ವ ಸರ್? ಆ್ಯಕ್ಚುಲಿ ಕಲಾವಿದರು ಅಂದರೆ ಗಾಂಧರ್ವರು ಅಂತ ಹೇಳ್ತಾರೆ ಅಲ್ವಾ? ಅದು ಶಾಪನ? ಅಲ್ಲ, ಅದು ಶಾಪನೇ ಖಂಡಿತವಾಗಿ. ಯಾಕಂದರೆ ಅವರನ್ನು ಮನರಂಜಿಸೋದಕ್ಕೆ ಮಾತ್ರ ಕಲಾವಿದರು ಬೇಕಾಗುತ್ತೆ. ಸೊ ಹತ್ತಿರಕ್ಕೆ ಹೋದಾಗ ಅದು ಈಗ ಬೆಳ್ಳಿ ತೆರೆಗಳಲ್ಲಾದರೆ ಅದಕ್ಕೊಂದು ಬೇರೆ ಏನು ಬರ್ತೀರಾ, ಸೆಲ್ಫಿ ತಗೋತೀರಾ, ನೀವು ಅವರನ್ನ ಬೆಳ್ಳಿ ತೆರೆನಲ್ಲಿ ಲಕ್ಷಾಂತರ ಜನ ನೋಡ್ತೀರಾ. ನಿಮಗೇನಾದರೂ ಅವಕಾಶ ಸಿಕ್ಕಿದೆಯಾ ಸಿನಿಮಾಗಳಲ್ಲಿ ಅಭಿನಯಿಸೋಕೆ? 97 ಬೆಳದಿಂಗಳ ರಾತ್ರಿ ಅಂತ ಹೇಳಿ ಶಿವಕುಮಾರ್ ಡೈರೆಕ್ಷನ್ ಅವರಲ್ಲಿ ಒಂದು ಮಾಡಿದೆ ಕಾಮಿಡಿ ಕ್ಯಾರೆಕ್ಟರ್. ಅದೇ ಲಾಸ್ಟ್ ಆಗೋಯ್ತು ಸರ್, ಮತ್ತೆ ನಾನು ಮಾಡಲೇ ಇಲ್ಲ. ಯಾಕಂದರೆ ಈಗ ನಿಮ್ಮ ತಂದೆ ಒಬ್ಬ ಹೆಸರಾಂತ ಸಿನಿಮಾ ನಟರು, ಹಾಗಾಗಿ ನಿಮಗೆ ಏನಾದರೂ ಅಲ್ಲಿಯ ನಿರ್ದೇಶಕರುಗಳು ಮಗಳು ಅಂತ ಗುರುತಿಸಿ ಏನಾದರೂ ಅವಕಾಶಗಳನ್ನ? ಸರ್ ಎಲ್ಲ ಗುರುತಿಸ್ತಾರೆ. ರಾಮ್ ಗೋಪಾಲ್ ಅವ್ರ ಮಗಳ, ಬನ್ನಿ ಬನ್ನಿ ಮೇಡಮ್ ಕೂತ್ಕೊಳ್ಳಿ, ಕಾಫಿ ಕುಡಿತೀರಾ, ಟೀ ಕುಡಿತೀರಾ ಅಂತ ಕೇಳ್ತಾರೆ. ಅವಕಾಶಗಳನ್ನ ಖಂಡಿತ ಮೇಡಮ್ ಹೇಳ್ತೀವಿ ಅಂತಾರೆ. ಅದನ್ನ ಅನ್ಸ್ಕೊಳ್ಳೋದು ನನಗಿಷ್ಟ ಇಲ್ಲ ಸರ್. ರಂಗಭೂಮಿ ನನಗೆ ತುಂಬ ತೃಪ್ತಿ ಕೊಟ್ಟಿದೆ. ಆಮೇಲೆ ನನಗೆ ರಂಗಭೂಮಿಲಿ ನಾನು ಹೇಗೆ ಬೇಕಾದ್ರೂ ಲೀಲಾಜಲವಾಗಿ ಅಭಿನಯಿಸಬಲ್ಲೆ.
ಯಾರೂ ಕೇಳಲ್ಲ. ನನಗೆ ಎಷ್ಟು ನನ್ನ ಒಳಗಡೆ ಇದೆಯೋ ಅದನ್ನೆಲ್ಲ ಹೊರಗೆ ತರೋ ಶಕ್ತಿ ಇರೋದು ರಂಗಭೂಮಿಲಿ ಮಾತ್ರ. ಅಲ್ಲಿ ಒಬ್ಬ ಡೈರೆಕ್ಟರ್ ಕೈ ಕೆಳಗೆ ಮಾತ್ರ ನಾನು ಕೆಲಸ ಮಾಡಬೇಕು. ಬಟ್ ಇಲ್ಲಿ ಡೈರೆಕ್ಟರ್ ಹೇಗೆ ಅಂತಂದರೆ, ನಿನ್ನ ಒಳಗಡೆ ಇನ್ನೊಬ್ಳು ಇದ್ದಾಳಲ್ಲ, ಅವಳನ್ನು ಹೊರಗೆ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಹೀಗಾಗಿ ನನಗೆ ಬೆಳ್ಳಿ ತೆರೆಗಿಂತ ರಂಗಭೂಮಿ ಅಂದರೆ ನನಗೆ ಪ್ರಾಣ. ನನ್ನ ಕೊನೆಯ ಉಸಿರಿರೋವರೆಗೂ ರಂಗಭೂಮಿ ತಾಯಿ ಸೇವೆ ಮಾಡಬೇಕು ಅನ್ನೋದೇ ನನ್ನ ಆಸೆ. ರಂಗಭೂಮಿಯಲ್ಲಿ ನಿಮಗೆ ಇನ್ನಷ್ಟು ಜನಪ್ರಿಯತೆಗಳು ಸಿಗಲಿ. ಕಿರುತೆರೆಯಲ್ಲಿ ಏನಾದರೂ ತಾವು? ಕಿರುತೆರೆಯಲ್ಲಿ ಅಂದರೆ ಸರ್, ಬದುಕು ಸೀರಿಯಲ್ ಮಾಡಿದೆ, ಸಾಗುತ್ತಾ ದೂರ ದೂರ, ಸುಪ್ರಭಾತ, ಕೆಲವೊಂದು ಸೀರಿಯಲಲ್ಲಿ ಚಿಕ್ಕ ಪುಟ್ಟ ರೋಲ್ಗಳು ಮಾಡಿದೆ. ಗೊತ್ತಿಲ್ಲ ಯಾಕೋ ಅವಕಾಶಗಳು. ನಿಮ್ಮಂತ ಪ್ರಬುದ್ಧ ನಟಿಗೆ ಸಾಮಾನ್ಯವಾಗಿ ರಂಗಭೂಮಿ ಕಲಾವಿದರು ಕಿರುತೆರೆಯಲ್ಲಿ ಮಾಡ್ತಿದ್ದಾರೆ, ನಿಮ್ಗೆ ಯಾಕೆ ಅವಕಾಶಗಳು ಸಿಕ್ಕಿಲ್ಲ? ಅದೇ ಸರ್, ನಾನು ಹೋಗಿ ಕೈ ಕಟ್ಕೊಂಡು ನಿಂತು ಅವಕಾಶ ಕೊಡಿ ಅಂತ ಕೇಳೋದಕ್ಕೆ ನನಗೆ ಮುಜುಗರ ಇರೋದು ಹೇಳ್ತೀನಿ. ಸರ್ ನನಗೊಂದು ಅವಕಾಶ ಕೊಡಿ ಅನ್ನೋದಕ್ಕೆ. ನನಗೆ ನನ್ನ ಟ್ಯಾಲೆಂಟ್ ಗುರುತಿಸಿ ಯಾರಾದರೂ ಒಬ್ರು ಡೈರೆಕ್ಟರ್ ನಂಗೆ ಅವಕಾಶ ಕೊಟ್ಟರೆ ಖಂಡಿತ ನಾನು ಮಾಡ್ತೀನಿ. ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲ ರಂಗದಲ್ಲಿ ಬೆಳೆಸ್ಕೊಂಡು ಎಲ್ಲ ಕಡೆ ಗುರುತಿಸ್ಕೋಬೇಕನ್ನೋದೇ ಒಂದು ಆಸೆ ಅಲ್ವಾ. ಹೀಗಾಗಿ ಅದು ಒಂದರಲ್ಲಿ ಯಾಕೋ ನಾನು ಹಿಂದುಳಿದ್ಬಿಟ್ಟೆ. ಆಗಲಿಲ್ಲ ನನಗೆ ಹೋಗಿ ಕೈ ಕೊಟ್ಕೊಂಡು ಫೋಟೋ ಕೊಟ್ಕೊಂಡು ನಾಳೆ ಬರಮ್ಮ ನಾಡಿದ್ದು ಬರಮ್ಮ ಅನ್ನೋದು. ಮತ್ತು ಇದರಲ್ಲೇ ಬ್ಯುಸಿ ಇರ್ತೀನಿ 3 ಹೊತ್ತು. ಇದರಲ್ಲೇ ನಾವು ಇರಬೇಕಾದ್ರೆ ಹೊರಗಡೆ ಪ್ರಪಂಚನೇ ಗೊತ್ತಾಗಲ್ಲ ನಮಗೆ. ಹೀಗಾಗಿ ಕೆಲವೊಂದು ಕಡೆ ಅವಕಾಶ ಸಿಕ್ಕಾಗ ಡ್ರಾಮಾಗಳಲ್ಲಿ ಬ್ಯುಸಿ ಆದೆ, ಹೋಗೋಕ್ಕಾಗಲಿಲ್ಲ. ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಾಗ. ಸೊ 2 ಕಡೆ ಕ್ಲಾಶ್ ಆಗಿ ಯಾಕೋ ನನಗೂ ಬೆಳ್ಳಿ ತೆರೆಗೂ ಹಾಗೇ ಬರಲಿಲ್ಲ ಸರ್. ನೋಡೋಣ ನೆಕ್ಸ್ಟ್ ಏನಾದರೂ ಖಂಡಿತ ಅವಕಾಶ ಸಿಗಲಿ ಅಂತ ನಾನು ಕೂಡ ಅನ್ಕೊಳ್ತೀನಿ. ನಿಮ್ಮ ತಾಯಿಯವರು ಕೂಡ ಹೆಸರಾಂತ ರಂಗನಟಿ. ಹೌದು, ಅವ್ರ ಬಗ್ಗೆ ಏನು ಹೇಳ್ತೀರಿ ನೀವು? ನನ್ನ ತಾಯಿಯವ್ರ ಬಗ್ಗೆ ಹೇಳೋದಕ್ಕೆ ನಂಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಒಬ್ಬ ಹೆಣ್ಣು ನನ್ನ ತಂದೆಯವರಿಲ್ಲ, ತೀರ್ಕೊಂಡ್ರೆ. ನಾನು ತುಂಬ ಚಿಕ್ಕ ವಯಸ್ಸಲ್ಲೇ ನನ್ನ ತಂದೆ ಹೋಗ್ಬಿಟ್ರು. ನನ್ನ ತಂದೆ ಹೋದ್ಮೇಲೆ ನನ್ನ ತಾಯಿ ನಮ್ಮನ್ನು ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ಅಂತಂದರೆ, ತುಂಬ ಕಷ್ಟದ ನಮ್ಮನ್ನು ಸಾಕಿದ್ದಾರೆ. ಇವತ್ತು ನಾನು ರಾಮ್ ಗೋಪಾಲ್ ಅವ್ರ ಮಗಳು ಗಂಗಾ ಅಂತ ಹೇಳ್ಕೊಳ್ಳೋದಕ್ಕಿಂತಲೂ ಹೇಮಾವತಿಯವ್ರ ಮಗಳು ಗಂಗಾ ಅಂತ ಹೇಳ್ಕೊಳ್ಳೋದ್ರಲ್ಲಿ ನನಗಿರೋ ಹೆಮ್ಮೆನೇ ಬೇರೆ ಸರ್. ಎದೆ ತಟ್ಟಿ ಹೇಳ್ತೀನಿ ಹೇಮಾವತಿಯವ್ರ ಮಗಳು ಅಂತ. ಯಾಕಂದರೆ ಆ ತಾಯಿ ನಮ್ಮನ್ನು ಅಷ್ಟು ಕಷ್ಟಪಟ್ಟು ಬೆಳೆಸಿ ಇವತ್ತು ನಾನೇನು ಈ ಸ್ಥಾನದಲ್ಲಿ ನಿಂತಿದ್ದೀನಿ, ಇದಕ್ಕೆ ಕಾರಣ ನನ್ನ ತಾಯಿ, ನಮ್ಮಣ್ಣ. ಅವರು ನಡೆದು ಬಂದ ಹಾದಿ, ಅವರು ತೋರಿಸ್ಕೊಟ್ಟ ಮಾರ್ಗ. ಈಗಲೂ ನಿಮ್ಮ ತಾಯಿ ಅಭಿನಯವನ್ನು ಮಾಡ್ತಾರೆ? ಈಗಲೂ ಅಭಿನಯ ಮಾಡ್ತಾರೆ, ಆದರೆ ನಾನು ಬಿಡಿಸಿದ್ದೀನಿ, ಬೇಡ ಸಾಕು ರೆಸ್ಟ್ ಮಾಡಿ ಅಂತ. ಈಗ ಅವ್ರಿಗೆ 72 ವರ್ಷ ಸರ್. ಈಗ ನಿಮ್ಮ ಜೊತೆನೇ ಇದ್ದಾರೆ? ಎಸ್, ನನ್ನ ಜೊತೆಗೆ ಇದ್ದಾರೆ ಅಮ್ಮ. ಬೇಡ ಅಂತ ನಾನೇ ಇದು ಮಾಡಿದ್ದೀನಿ. ತಾಯಿ ಅಮೂಲ್ಯವಾದ ವಸ್ತು, ಜೋಪಾನವಾಗಿ ಸಿಗಲ್ಲ ಸರ್, ಖಂಡಿತ ತಾಯಿ ಸಿಗಲ್ಲ. ಹೌದು. ಸೊ ಇವುಗಳ ಜೊತೆಗೆ ತಾವು ಬೀದಿ ನಾಟಕದಲ್ಲೂ ಕೂಡ ನಿಮ್ಮನ್ನು ತೋರಿಸ್ಕೊತೀರಿ. ಸುಮಾರು ಎಷ್ಟು ಬೀದಿ ನಾಟಕಗಳು ಮಾಡಿದ್ದೀರಿ? ಸುಮಾರು ನಾನು ಇವತ್ತರೆಗೂ ಒಂದು 10-15 ಬೀದಿ ನಾಟಕ ಮಾಡಿದ್ದೀನಿ. ಅದರಲ್ಲಿ ಒಂಥರನೇ ಮಜಾ ಇರುತ್ತೆ. ಅದು ಏನು ವ್ಯತ್ಯಾಸ ಇರ್ಬೋದು ಅಲ್ಲಿ ಸರ್? ಅದೇನು ಅಂದರೆ, ಇದು ನಾವು ಸ್ಟೇಜ್ ಮೇಲೆ ಮಾಡ್ತೀವಿ, ಆಡಿಯನ್ಸ್ನ ಅಷ್ಟು ಹತ್ರಕ್ಕೆ ಹೋಗೋಕ್ಕಾಗಲ್ಲ. ಇದು ಲೈವ್ ಆಡಿಯನ್ಸ್ ಜೊತೆಗೆ ಮಾಡ್ತೀವಿ. ಅವ್ರು ಕೇಳೋ ಪ್ರಶ್ನೆಗೆ ಅಲ್ಲೇ ಟಕ 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 ಅಂತ ಉತ್ತರ ಕೊಡಬೇಕು. ಉತ್ತರ ಕೊಡ್ಲಿಲ್ವಾ ಮುಕ್ಕು ಉಗ್ದಂಗೆ ಉಗ್ದೋಗ್ಬಿಡ್ತಾರೆ. ಫಸ್ಟ್ ಹೋದಾಗ ತುಂಬಾ ಸರ್, ಪ್ರೇಕ್ಷಕರ ಜೊತೆಗೇನೆ ಇರ್ತೀವಿ ನಾವು. ಆಡಿಯನ್ಸ್ ಎಲ್ಲ ಆಡಿಯನ್ಸ್ ಜೊತೆಗೆ ನಾವು ಅಭಿನಯಿಸ್ತಾ ಇರ್ತೀವಿ. ಫಸ್ಟ್ ಕರ್ಕೊಂಡೋದ್ರು ಬೀದಿ ನಾಟಕ ಮೇಡಮ್ ಅಂದ್ರು. ನಾನು ಬರ್ತೀನ್ರೋ. ಮೇಡಮ್ ನಿಮ್ಮಂಥವ್ರಿಗಲ್ಲ ಮೇಡಮ್ ಬೀದಿ ನಾಟಕ ಬೇಡ. ಯಾಕ್ರೋ ನನ್ನ ಎಲ್ಲರೂ ರಿಜೆಕ್ಟ್ ಮಾಡ್ತೀರಾ ಬೀದಿ ನಾಟಕಕ್ಕೆ, ನಾನು ನಟಿ ಅಲ್ವೇನ್ರೋ ಅಂತ ಕೇಳೋದು ನಾನು. ಇಲ್ಲ ಮಮ್ಮಿ ನಿನಗಲ್ಲ ಮಮ್ಮಿ ಇದು ಬೀದಿ ನಾಟಕ ಅನ್ನೋರು. ಇಲ್ಲ ಕಣೋ ಎಲ್ಲದರಲ್ಲೂ ಮಾಡಬೇಕು, ನನಗೊಂದು ಆಸೆ, ಕರ್ಕೊಂಡೋಗಿ ಅಂದಾಗ ನನಗೆ ಧನರಾಜ್ ಬುಗುಡಿಕರ್ ಅನ್ನೋರು ಕರ್ಕೊಂಡು ಹೋದ್ರು. ಮೇಡಮ್ ಹೇಳ್ತಾ ಇದ್ದೀನಿ ಬೇಡ ಅಂದರು, ಹಠ ಮಾಡಿ ಬರ್ತಾ ಇದ್ದೀರಾ ನೀವು. ಇಲ್ಲ ನಾನು ಮಾಡಲೇಬೇಕು ಅಂತ ಹೇಳಿ ಹೋದ್ಮೇಲೆ ಒಂಥರ ಸರ್ ಮುಜುಗುರ ನನಗೆ. ರೋಡಲ್ಲಿ ನಾಟಕ ಮಾಡಬೇಕಾ, ಮೇಕಪ್ ಮಾಡ್ಕೋಬೇಕಾ ಅಂದೆ. ಮೇಕಪ್ ಏನಿಲ್ಲ ಮೇಡಮ್ ರೋಡಲ್ಲಿ ಅಂತ. ಬಟ್ ಒಂದು ಶೋ ಆಗೋವರೆಗೂ ತುಂಬ ಮುಜುಗುರ ಆಯಿತು. ಹೆಂಗಪ್ಪ ಮಾಡೋದು, ಎಲ್ಲ ನೋಡ್ತಾ ಇರ್ತಾರೆ, ಪರಿಚಯದವರೆಲ್ಲ ಇರ್ತಾರೆ, ಹೆಂಗೆ ಅಂತ. ಬಟ್ ಅದು ಮಾಡಿದ್ಮೇಲೆ ಗೊತ್ತಾಯಿತು ಸರ್ ಅದರ ವ್ಯಾಲ್ಯೂ ಏನು ಅಂತ. ಅಂದರೆ ಅಲ್ಲೇನಾಗುತ್ತೆ, ಬದುಕಲ್ಲಿ ಅಲ್ಲೇ ನಡೆಯುವಂಥ ಘಟನೆ ಹಾಗೆ ಪ್ರಸ್ತುತಪಡಿಸ್ತಾ ಹೋಗ್ತೀವಿ. ಅಕಾಡೆಮಿ ಆಗ್ಬೋದು ಅಥವಾ ಸರ್ಕಾರದ ವತಿಯಿಂದ ಏನಾದರೂ ಪ್ರೋತ್ಸಾಹಗಳು ಅಥವಾ ಸಹಕಾರಗಳೇನು ಸಿಕ್ಕಿದೆಯಾ ಮೇಡಮ್? ಇಲ್ಲ ಸರ್, ಇವತ್ತರೆಗೂ ಅಕಾಡೆಮಿಯಿಂದ ಆಗ್ಬೋದು ಯಾವುದೇ ಪ್ರಶಸ್ತಿಗಳು ನನಗೆ ಸಿಕ್ಕಿಲ್ಲ. ಅದು ಸಿಗೋದಕ್ಕೆ ಇನ್ನೂ ನಾನು ತುಂಬ ತಪಸ್ಸು ಮಾಡಬೇಕು. ಬಟ್ ಆ ಪ್ರಶಸ್ತಿಗಳ ಬಗ್ಗೆ ನಾನು ಯಾವತ್ತೂ ಆಸೆ ಪಟ್ಟವಳು ಅಲ್ಲ. ನನ್ನ ತಾಯಿಯವರು ಇಷ್ಟು ವರ್ಷ ಸರ್ವಿಸ್ ಮಾಡಿದ್ದಾರೆ, ಆದರೆ ಅವ್ರಿಗೆ ಇವತ್ತವರೆಗೂ ಒಂದು ಪ್ರಶಸ್ತಿ ಸಿಕ್ಕಿಲ್ಲ ಅನ್ನೋ ನೋವು ನನ್ನಲ್ಲಿದೆ. ಬಟ್ ನನಗೆ ಸಿಗೋದಕ್ಕಿಂತ ನಮ್ಮ ಹಿಂದೆ ನಡೆದು ಬಂದಂಥ ಹಿರಿಯರಿದ್ದಾರೆ ಗೊತ್ತಾ, ಸುಮಾರು ಜನ ವೃತ್ತಿರಂಗಭೂಮಿ ನಟಿಯರಿದ್ದಾರೆ ಸರ್, ಸುಮಾರು ಸಾಧನೆಗಳು ಮಾಡಿದ್ದಾರೆ. ಇದಕ್ಕೋಸ್ಕರನೇ ತಮ್ಮ ಜೀವನ ತೆಗೆದು ಬಿಟ್ಟಿದ್ದಾರೆ. ದಯವಿಟ್ಟು ಅಂಥವರಿಗೆ ನಾಟಕ ಅಕಾಡೆಮಿ ಗುರುತಿಸಿ ಪ್ರಶಸ್ತಿ ಕೊಡಲಿ. ಪ್ರಶಸ್ತಿ ಮಾರಾಟವಾಗಬಾರ್ದು. ನಿಜವಾದ ಕಲಾವಿದರಿಗೆ ನಿಜವಾಗಿ ಅವರನ್ನು ಗುರುತಿಸಿ ಕೊಟ್ಟರೆ ಅದೇ ಸರ್ ನನಗೆ ಸಿಕ್ಕ ದೊಡ್ಡ ಪ್ರಶಸ್ತಿ. ಇಷ್ಟೊಂದು ಸಾಧನೆಗಳನ್ನು ರಂಗಭೂಮಿಯಲ್ಲಿ ತಾವು ಮಾಡಿದಿರಿ, 400ಕ್ಕೂ ಹೆಚ್ಚು ನಾಟಕಗಳ ಅಭಿನಯ ಮಾಡಿದಿರಿ. ಕೊನೆಯದಾಗಿ ರಂಗಭೂಮಿಗೆ ಬರುವಂಥ ಮಹಿಳಾ ನಟಿಯರಿಗೆ ಏನು ಸಂದೇಶವನ್ನು ಕೊಡ್ತೀರಿ? ಯಾಕಂದರೆ ಸರ್ ಇವತ್ತಿನ ದಿವಸ ಜನ್ರೇಷನ್ ಇಲ್ಲ ನೋಡಿ, ಯಾರು ಯೂತ್ಸ್ ಬರ್ತಾನೆ ಇಲ್ಲ. ನಾನು ಹೇಳೋದೊಂದೇ, ಕಲೆನ ನಂಬಿ ಬನ್ನಿ, ಕಲೆಗಾಗಿ ನಿಮ್ಮನ್ನು ತೊಡಗಿಸ್ಕೊಳ್ಳಿ. ಆ ತಾಯಿ ಯಾವತ್ತೂ ನಿಮ್ಮನ್ನು ಕೈ ಬಿಡೋದಿಲ್ಲ. ನಾನೇನಾದರೂ ಒಂದು ಅಚೀವ್ ಮಾಡ್ತೀನಿ ಅಂತ ನೀವು ಹೆಜ್ಜೆ ಇಟ್ಟು ಬಂದರೆ ಖಂಡಿತ ನಿಮ್ಮನ್ನು ಪ್ರೋತ್ಸಾಹಿಸಿ ಬೆನ್ನು ತಟ್ಟಿ ಮೇಲೆತ್ತುತ್ತಾರೆ ನಮ್ಮ ವೃತ್ತಿರಂಗಭೂಮಿ ಕಲಾವಿದರು.
ಉತ್ತಮವಾದ ಒಂದು ಸಲಹೆಯನ್ನು ಕೊಟ್ಟಿದ್ದೀರಾ ಮೇಡಮ್. ಇದುವರೆಗೂ ತಾವು ಬಿಡುವು ಮಾಡಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವವನ್ನು ನಮ್ಮ ವೀಕ್ಷಕರೆದುರು ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ನಿಮಗೆ ಭೀಮಾ ಟಿವಿಯ ಪರವಾಗಿ ಧನ್ಯವಾದಗಳು ಮೇಡಮ್. ನಿಮಗೂ ಸಹ.